ಹಲೋ, ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಮಖಾನ ಖೀರನ್ನು ಮಾಡೋಣ. ಈಗ ಹೇಗಿದ್ರು ಬೇಸಿಗೆ ಕಾಲ, ಮಕ್ಕಳು ಕೂಡ ಮನೆಯಲ್ಲೇ ಇರ್ತಾರೆ. ಅವರು ಏನಾದರೂ ತಿನ್ನಬೇಕು ಅಂತ ಕೇಳ್ತಾ ಇರುವಾಗ ಈ ರೀತಿ ಮಖಾನದಿಂದ ಖೀರನ್ನು ಮಾಡಿಕೊಟ್ರೆ ಕುಡಿತಾರೆ. ಮತ್ತು ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಜನರಲ್ಲಾಗಿ ಗೊತ್ತಿರೋ ರೀತಿ ಆರೋಗ್ಯ ಕೂಡ ಇದು ಒಳ್ಳೆಯದು. ಮತ್ತು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು ಕೂಡ ಆ್ಯಡ್ ಮಾಡೋಣ. ಈಗ ನಾವು ಮೊದಲಿಗೆ ಮಖಾನ ಮತ್ತು ಬಾದಾಮಿ, ಗೋಡಂಬಿ ಮೂರನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಮಖಾನನ ಹಾಕೋಣ. ಮತ್ತು ಇಲ್ಲಿ ಒಂದು 10-12 ಬಾದಾಮಿ ಇದೆ, ಅದನ್ನು ಹಾಕೋಣ. ಮತ್ತು ಇಲ್ಲಿ ಸ್ವಲ್ಪ ಗೋಡಂಬಿನೂ ಕೂಡ ಇದೆ, ಇದನ್ನು ಹಾಕಿ ಈಗ ಇಷ್ಟನ್ನು ಸೇರಿಸಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈಗ ಒಲೆ ಆನ್ ಮಾಡಿ ಅದ್ರ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಈಗ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡೋಣ. ಈಗ ಅದಕ್ಕೇ ಸ್ವಲ್ಪ ಉಳಿಸ್ಕೊಂಡಿದ್ದೀವಲ್ಲ ಮಖಾನ, ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಅದರ ಜೊತೆಗೆ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿ ತುಪ್ಪದಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಆಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ಹಾಕೊಳ್ಳೋಣ. ನೋಡಿ, ನಾವು ತುಪ್ಪದಲ್ಲಿ ಡ್ರೈ ಫ್ರೂಟ್ನ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದೇ ಪಾತ್ರೆಗೆ ನಾನು 3/4 ಲೀಟ್ರಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೇ ನಾವು ಇಲ್ಲಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಮಖಾನ ಮತ್ತು ಬಾದಾಮಿ, ಗೋಡಂಬಿ ಪೌಡ್ರನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಈಗ ಪೌಡ್ರ್ ಹಾಕಿದ್ದೀವಿ, ಇದು ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಬೇಸಿಗೆನಲ್ಲಿ ಸ್ವಲ್ಪ ಏನಾದರೂ ಲಿಕ್ವಿಡ್ ಅಂಶನ ನಾವು ತೊಗೊಳ್ಬೇಕು ಅಂತ ಅನ್ನಿಸ್ದಾಗ ಇದನ್ನು ಮಾಡಿ ತಣ್ಣಗಾಗೋ ರೀತಿ ಮಾಡಿಬಿಟ್ಟು ಕುಡಿದ್ರೆ ಒಳ್ಳೆಯದು. ನೋಡಿ, ಇದಕ್ಕೆ ಒಂದು 50 ಗ್ರಾಮಷ್ಟು ಸಕ್ಕರೆನ ಆ್ಯಡ್ ಮಾಡೋಣ. ಸಕ್ಕರೆ ಸ್ವಲ್ಪ ಲೈಟಾಗೇ ಇರಲಿ, ಸ್ವೀಟು ಹೆಚ್ಚು ಬೇಡ. ಸಕ್ಕರೆ ಕರಗಲಿ, ಎಲ್ಲ ಹೊಂದ್ಕೊಳ್ಳಿ. ನೋಡಿ, ಇಲ್ಲಿ ಮಖಾನ ಪೌಡ್ರು, ಸಕ್ಕರೆ ಎಲ್ಲ ಕೂಡ ಹಾಲಿಗೆ ಹೊಂದ್ಕೊಂಡಿದೆ. ಈಗ ಅದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಈಗ ಅದನ್ನು ಆ್ಯಡ್ ಮಾಡೋಣ. ನೋಡಿ, ಈಗ ಮಖಾನ ಖೀರ್ ಕುಡಿಯೋದಕ್ಕೆ ರೆಡಿಯಾಗಿದೆ. ಈಗ ಸ್ವಲ್ಪ ತಿಕ್ಕಾಗಿದೆ, ಆರಿದ ಮೇಲೆ ಇನ್ನೊಂದು ಸ್ವಲ್ಪ ಕೂಡ ತಿಕ್ಕಾಗುತ್ತೆ. ಇಷ್ಟು ಲಿಕ್ವಿಡ್ ಅಂಶ ಇದ್ದರೆ ಸಾಕು, ಇಷ್ಟು ನೀರಾಗಿದ್ದರೆ ಸಾಕು. ಡ್ರೈ ಫ್ರೂಟ್ಸು ನಿಮಗೆ ಯಾವುದು ಬೇಕೋ ಅದನ್ನು ನೀವು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಮಖಾನ ಖೀರು ರೆಡಿಯಾಗಿದೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.